ಬಯಸದೇ ಬಂದ ಭಾಗ್ಯ. ಏನೋ ಪಕ್ಕದ ಊರದಾಗ ಕಾರ್ಯಕ್ರಮ ಇತ್ತು, ನಮ್ಮ ದೋಸ್ತರು ಫೋನ್ ಮಾಡಿದೆ, ಡಾಕ್ಟರ್ ಹೇಳಿದ್ರು ಇಲ್ಲ ನೀವು ಕುಂಬಾರ ಡಾಕ್ಟರ್ ಹೇಳಿದ್ರು ಇಲ್ಲ ನೀವು ಹೋಗೇ ಬರ್ಬೇಕು, ಪ್ರವಚನ ಹೇಳಿದ್ರ ಅನೈಸ್ಯವಾಗಿ ಶ್ರಾವಣ ಅದ, ನೀವು ಹೆಜ್ಜೆ ಹಾಕೇ ಬರ್ಬೇಕಂತ ಹೇಳಿದ್ರು. ನನ್ನ ಭಾಗ್ಯ ನಿಮ್ಮವರೆಲ್ಲ ನೋಡು, ತಾಯಿಯಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ, ಅಕ್ಕಂದಿರಿದ್ದಾರೆ, ಎಲ್ಲರೂ ಮುದ್ದು ಮಕ್ಕಳಿದ್ದಾರೆ. ಎಲ್ಲರಿಗೆ ಲೇಟ್ ಆಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಿಮ್ಗೆ ಶಿರಸಾಷ್ಟಾಂಗ ನಮಸ್ಕಾರಗಳು, ಶರಣ. ಯಾಕಾಗಿ ಹಾಡ ಹಾಡುತ್ತಂದ್ರೆ ನಾನು ಇಂಡಿ ತಾಲೂಕುದವನೇ, ನಮ್ಮೂರಂದ್ರೆ ನಮ್ಗೆ ಭಾಳ ಪಾಡ, ಯಾತಕ್ಕ ಹುಬ್ಬಳ್ಳಿ ಧಾರವಾಡ ಅಂತ. ಹಾಗ ಏನಂದ್ರೆ ಹಾಳುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಲಿರುವ ಕರಿಕೀಯ ಪುಡಿ ಹೆಂಗ ಹಬ್ಬಲಿಯವರ ರಸಬಳ್ಳಿ ಅಂತೇಳಿ ಏನ್ ಹೇಳಿದಾರಲ್ಲ, ನಮ್ಮ ಹಲಸಂಗಿ ಮೊದಲು ಚೆನ್ನೋದಿವೆಲ್ಲ ಜನಪದ ಸಾಹಿತ್ಯಕ್ಕೆ ತಮ್ಮದೇ ಆದಂತ ಚಾಪ್ ಮೂಡಿಸಿ, ತಮ್ಮದೇ ಆದಂತ ಗರ್ಭಿ ಹಾಡುಗಳು, ಮಲ್ಲಿಗೆ ದಂಡೆ ಮತ್ತು ಇವತ್ತಿನ ಕರ್ನಾಟಕ ಸಾಹಿತ್ಯ ಆಗಲಿ, ಕನ್ನಡ ಸಾಹಿತ್ಯಕ್ಕಾಗಲಿ ಜಾನಪದ ಅಂತಕ್ಕಂಥ ಹುಟ್ಟು, ಜಾನಪದ ಅಂತದ ಬೇರು ಹೆಮ್ಮರವಾಗಿ ಬೆಳೆಸಿದವರು ಯಾರಂದ್ರೆ ಅವರು ನಮ್ಮ ಶರಣರು, ಅವರೇ ಮೊದಲು ಚೆನ್ನರು, ಹಲಸಂಗಿಯ ಮೊದಲು ಚೆನ್ನರು ಮತ್ತು ಗೆಳೆಯರು. ಹಾಡುಗಳು ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಇದೆ. ಆದ್ರೆ ದಯವಿಟ್ಟು ಈಗ ನಾನು ವೇಳೆ ಮೀರಿ ಬಂದಿದ್ದೇನೆ. ಯಾಕಂದ್ರೆ ನಾವು ಅಲ್ಲಿ ಏನೋ ಗುತ್ತಿಗೆ ಅದಲ್ಲ, ನಾವೆಲ್ಲ ಗುತ್ತಿಗೆ ಹೋಗಿದ್ದೇವೆ. ಗುತ್ತಿಗೆಯವರು ಅರ್ಧಂಬರ್ಧ ಕೆಲಸ ಮಾಡಿ ಬಂದ್ರೆ ಪಗಾರ ನಮಗೆ ಕೊಡಲ್ಲ. ಅದಕ್ಕೆ ಪಗಾರ ಅಂದ್ರೆ ಏನೋ ಆಶೀರ್ವಾದ, ಅದಕ್ಕಾಗಿ ಅರ್ಧಂಬರ್ಧ ಮಾಡಿ ಬರಬಾರ್ದು ಅಂತೇಳಿ ನಾನು ಈ ಊರಿಗೆ ಲೇಟ್ ಮಾಡಿ ಬಂದಿನಿ ಆದ್ಮೇಲೆ. ಇದೇ ಊರದವರು ಆದಿಗುಂಡಿ ಸರ್ ಅಂತ ಹೇಳಿ ನಮ್ಗೆ ಫಿಸಿಕ್ಸ್ ಹೇಳ್ತೇವೆ, ನಮ್ಮ KCB ಸೈನ್ಸ್ ಕಾಲೇಜ್ದಾಗ ನಮ್ಮ ಗುರುಗಳು ಇದೇ ಊರದವ್ರ ಅನ್ನೋದು ನನಗೆ ಬಹಳ ಹೆಮ್ಮೆ ಅದ. ಯಾಕಂದ್ರೆ ಅವ್ರ ಕೈಯಾಗೂ ನಾವು ಕಲ್ತಿದ್ದೇವೆ. ಆದ್ಮೇಲೆ ನಿಮ್ಮ ಮನೆಯವರು ನಾವು, ಯಾಕಂದ್ರೆ ಇಂಡಿ ತಾಲೂಕು ಅಂದ್ರೆ ಇವೆಲ್ಲ ಗಂಡ ಮಟ್ಟಿದ ನಾಡು. ಇದು ಏನಲ್ಲ ಚಡಿಚಣ ಆಗ್ಲಿ, ಇಂಡಿ ಆಗ್ಲಿ, ಇವೆಲ್ಲ ಏನಂದ್ರ ಸಂತರು, ಸತ್ಪುರುಷರು ಮತ್ತು ದಾರ್ಶನಿಕರು ಹುಟ್ಟತಕ್ಕಂಥ ನಾಡು ಯಾವುದಂದ್ರೆ ಇವೆಲ್ಲ. ಸಿಪ್ಪಿ ಲಿಂಗಣ್ಣವರಾಗ್ಲಿ, ಮೊದಲು ಚಂದ್ರರಾಗ್ಲಿ, ಶ್ರೀರಂಗರಾಗ್ಲಿ, ಇವರೆಲ್ಲ ಹುಟ್ಟಿ ನಮ್ಮ ಸಾಹಿತ್ಯಕ್ಕೆ. ಗಂಡನ ಮನೆಗೆ ಹೋಗುವಾಗ ತವ್ರ ಮನೆಯಾಗ ಸ್ವಚ್ಛದ ಬಾಣತನ ಮಾಡ್ಕೊಂಡು ತಾಯಿ ಯಾವಾಗ ಹೋಗ್ತಾಳ, ಏನು ಹೆಣ್ಣು ಮಗಳು ಆದರೂ ಹೋಗ್ತಾ ಇರ್ತಾರೆ. ಹೋಗುವಾಗ ತಮ್ಮ ಮೂರು ಕಡೆ ಬಳಿ ನೋಡ್ತಾಳ, ನಮ್ಮ ಮೂರ ಅಂದ್ರೆ ಬಳಿ ನೋಡಿ ಕಣ್ಣೀರ್ ಕಲ್ತಾಳ. ಅವಾಗ ಹೇಳತಕ್ಕಂತ ಮಾತಿದು ಏನು, ತೊಟ್ಟಿಲ ಹೊತ್ಕೊಂಡು ಅವ್ರ ಮಣ್ಣು ಹೊತ್ಕೊಂಡು, ಅಪ್ಪ ಕೊಟ್ಟಿ ಎಮ್ಮೆ ಹೊಡ್ಕೊಂಡು, ಅಪ್ಪ ಕೊಟ್ಟಿ ಎಮ್ಮೆ ಹೊಡ್ಕೊಂಡು, ಹಡೆದವ್ವ ತಿಟ್ಟಿಯ ಹತ್ತಿ ತಿರುಗಿ ನೋಡ್ಯಾಳ ಅಂತಕ್ಕಂಥದ್ದು. ತರವು ಕುಡಿದಿರುವಾಗೆಲ್ಲ ಈಗೆಲ್ಲ ವರದಕ್ಷಿಣೆ ಹೋಗ್ಯಾವ, ಈಗ ಉಲ್ಟಾ ಆಗ್ಯದ. ಇವ್ರು ಅವ್ರಿಗೆ ಕುಡಿದು ಬಂದೇ ಬರೋ ಕಾಲ ಈಗ ಬಂದಿದೆ, ಅದನ್ನು ಅನುಭವಿಸ್ಬೇಕಾಗ್ತದೆ ಮುಂದಿನ ಪೀಳಿಗೆಗಳು ಆದ್ಮೇಲೆ. ಯಾಕಂದ್ರ ನಮ್ಮ ತ್ರಿಪದಿಗಳು ಹುಟ್ಟಿಸಿದವ್ರೆ ಹಲಸಂಗಿಯ ಮೊದಲ ಚೆನ್ನರು. ಅದಕ್ಕೆಷ್ಟೇ ಹೇಳಿ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ಬಟ್ಟದ ಗಣ್ಣ ತಿರುಗಾಳ, ಬಟ್ಟದ ಗಣ್ಣ ತಿರುಗಾಳ ನನ್ನ ಮಗಳ ತಿಟ್ಟಿ ಸುಂಕ್ಯಾವ ಒಳಗೆ ಹೋಗಂತ ಹೇಳೋರು ಹಲಸಂಗಿ ಮೊದಲ ಚೆನ್ನ. ಅದ್ರ ಬಗ್ಗೆ ಈ ಭೀಮಾ ತೀರದ ಬಗ್ಗೆ ಭೀಮದ ವರ್ಣನೆ ಮಾಡುತ್ತಾ ಹೇಳ್ತಾರ. ಬ್ಯಾಸಿಗೆ ಬಿಸಿಲಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿ ತಂಪ, ಭೀಮಾರತಿ ಎಂಬ ಹೊಳಿ ತಂಪ ಹಡೆದವ ನೀ ತಂಪ ನನ್ನ ತವರಿಗೆ. ಆದ್ಮೇಲೆ ನಿಮಗ ಹಂಚ್ಕೋಬೇಕಾದ್ರೆ ಮಾಡಿದೆ. ನಮ್ಗೆ ಹೆಂಗದ ಅಂದ್ರೆ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿಮಸರ ಹಿಂಡಿ ಬೆರೆತಂಗ, ಹುಳುಗಾನದೊಳಗ ಬೆಳ್ಳುಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕು, ನಮ್ಮ ನಿಮ್ಮ ಪ್ರೀತಿ ಇರಬೇಕು. ಕಂಗಳ ರೊಟ್ಟಿಯಾಗ ಎಳೆಯ ಪುಂಡಿಯ ಪಲ್ಲೆ, ಅದರೊಳಗ ತಾಣ ಆಡಿಸಿದಣ್ಣೆ, ಅದರೊಳಗೆ ತಾಣ ಆಡಿಸಿದಣ್ಣೆ, ನಡು ನಡುವ ಎಳೆಯ ಸೌಚೀಕಾಯಿ ಕಳೆದಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕು, ನಮ್ಮ ನಿಮ್ಮ ಪ್ರೀತಿ ಇರಬೇಕು. ಅಂದ್ರೆ ಲೇಟ್ ಆಗಿ ಬಂದಿದ್ದೇವೆ, ಶ್ರೀಗಳು ಇಲ್ಲ.